ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಇವತ್ತು ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ಭೋಜ್ಪುರಿ ದಬಂಗ್ ಏನು ಮ್ಯಾಚ್ ಇತ್ತು ಇವತ್ತಿನ ಮ್ಯಾಚ್ನಾಗ. ಸೊ ಇವತ್ತು ಮ್ಯಾಚ್ನಾಗ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರು ಕೊನೆಗೂ ಮ್ಯಾಚ್ ಗೆದ್ದರು. 16 ರನ್ 20 ರನ್ಲಿ ಗೆದ್ದಾರ ಇವತ್ತಿನ ಮ್ಯಾಚ್. ಸೊ ಇವತ್ತಿನ ಮ್ಯಾಚ್ ಏನಂತ ಅದಕ್ಕೆ ಆಶ್ಚರ್ಯದಿಂದ ಕುಡಿತಬೇಕು, ಎಕ್ಸೈಟಿಂಗ್ ಇತ್ತು. ನಾ ಲೈವು ಬಂದಿದ್ದೆ, ನೀವು ಎಷ್ಟು ಮಂದಿ ನೋಡ್ರಿ ಎಷ್ಟು ಮಂದಿ ಇಲ್ಲ ಗೊತ್ತಿಲ್ಲ. ಸೊ ಓಕೆ, ಇವತ್ತಿನ ಮ್ಯಾಚ್ ಸ್ಕೋರ್ ಕಾರ್ಡ್ ಹೇಳೋಣ. ಇವತ್ತು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಏನೈತಿ ಟಾಸ್ ಗೆದ್ರು ಭೋಜ್ಪುರಿ ದಬಂಗ್ ಮೇಲೆ. ಟಾಸ್ ಗೆದ್ದೇನೈತಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವತ್ತ ನಮ್ಮ ಕಿಚ್ಚ ಸುದೀಪ್ ಅವ್ರು ಬ್ಯಾಟಿಂಗ್ ತೊಗೊಂಡ್ರು. ಎದಕ್ಕಂದ್ರೆ ನಾವು ಟೆಸ್ಟ್ ಮಾಡ್ಬೇಕೈತಿ, ಅಂದ್ರೆ ನಾವು ಮುಂದೆ ಪ್ಲೇ ಆಫ್ಸ್ನಾಗ ಏನು ರಪ್ಪಿ ಟಾಸ್ ಹೋದ್ ಫಸ್ಟ್ ಬ್ಯಾಟಿಂಗ್ ಮಾಡೋ ಸಿಚುವೇಶನ್ ಬರ್ತಂದ್ರೆ ನಾವು ಆಡ್ಬೇಕಾಗತ್ತೆ ಅಂತೇಳಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು. ಇನ್ನೊಂದು ಭಾಳ ಚೇಂಜಸ್ ಇದ್ದು ಇವತ್ತು ಟೀಮ್ನಾಗ. ಪ್ರದೀಪ್ ಅವ್ರು ಇರಲಿಲ್ಲ, ಮತ್ತು ಹಂಗೆ ನಮ್ಗೆ ಎಷ್ಟೋ ಮಂದಿ ಪ್ಲೇಯರ್ಸ್ಗಳು ಟೀಮ್ನಾಗ ಇರಲಿಲ್ಲ, ಹೊಸ ಪ್ಲೇಯರ್ಸ್ಗಳು ಹಾಕೊಂಡ್ರಿ ಟೀಮ್ನಾಗ. ಓಕೆ ಅಂತ ಹೇಳಿ ನಮ್ಮ ಬ್ಯಾಟಿಂಗ್ ಮಾಡಿದ್ರು. ಇವತ್ತು ಏನು ಸರ್ಪ್ರೈಸ್ ಆಗಿದ್ದಂದ್ರೆ ಓಪನಿಂಗ್ಗಳಿಗೆ ಇವತ್ತು ಕಿಚ್ಚ ಸುದೀಪ್ ಅವ್ರು ಬಂದಿದ್ರು, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ. ಸಿಮಿಲರ್ಲಿ ಪ್ರತಿ ಮ್ಯಾಚ್ನಾಗ ಯಾರು ಬರ್ತಿದ್ರು ಅಂದ್ರೆ ಓಪನಿಂಗ್ ಒಳಗೆ ಪ್ರದೀಪ್ ಅವ್ರ ಜೊತೆ ರಾಜೀವ್ ಅವ್ರು ಬರ್ತಿದ್ರು. ಆದ್ರೆ ಇವತ್ತೇನು ಚೇಂಜ್, ಇವತ್ತು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಸುದೀಪ್ ಅವ್ರು ಬಂದರು. ನಮಗೆ ಎಲ್ಲರಿಗೆ ಗಾಬರಿ, ನನಗಂತೂ ಶಾಕ್ ಲೈವ್ನಾಗ ಬಂದಿದ್ದೆ. ನೀವು ಬೇಕಾದ್ರೆ ರಿಯಾಕ್ಷನ್ ನೋಡ್ರಿ. ಒಂದು ಏಟ್ನಾಗ ಸುದೀಪ್ ಅವ್ರು ಬರೋಣಾಗ ನಾವು ಗಾಬರಿ ಆಗಿದ್ವಿ. ಓಕೆ, ಸುದೀಪ್ ಅವ್ರು ಬರ್ಲಾಟಿಗೆ ಡಾರ್ಲಿಂಗ್ ಕೃಷ್ಣ ಅವರು ಸಾಕತ್ತಾಗಿ ಬಂದ್ರು. 50 ಅದು ಹಾಫ್ ಸೆಂಚುರಿ ಹೊಡೆದ್ರು ಇವತ್ತಿನ ಮ್ಯಾಚ್ ನಂತರ. ಅವರು ನೀವು ಓಪನಿಂಗರ್ ಆಡಿಸ್ರಿ, 1 ರನ್ ಆಡಿಸ್ರಿ, ಸಾಕತ್ತಾಗಿ ಆಡಿದ್ರು ಇವತ್ತಂತರೂ. ಯಾವ ಪರಿ ಹೇಳ್ಬೇಕು, ನಮ್ಮ ಇವ್ರಿಗೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಸೂಪರ್ ಅಂದ್ರೆ ಸೂಪರಾಗಿ ಆಡಿದ್ರು. ನಮ್ಮ ಕಿಚ್ಚ ಸುದೀಪ್ ಅವ್ರೇನು ಕಮ್ಮಿ ಆಡಿದ್ರೆ, ಇವರು ಸೂಪರಾಗಿ ಆಡಿದ್ರು ಹೇಳ್ಬೇಕು. 32 ಬಾಲಿಗೆ ಆಟ ಸ್ವಲ್ಪ ಆಡ್ಯಾರಷ್ಟೇ, ಒಂದು 30+ ರನ್ ಹೊಡೆದ್ರು ಇವತ್ತು. ಗುಡ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೇಕು ಡಾರ್ಲಿಂಗ್ ಕೃಷ್ಣ ಮತ್ತು ಹಂಗೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಪಾರ್ಟ್ನರ್ಶಿಪ್ ಒಳಗೆ. ಕಮ್ಮಿ ಅಂದರು 50 60 ರನ್ ಪಾರ್ಟ್ನರ್ಶಿಪ್ ಇವ್ರಿಂತ ಬತ್ತು. ನೆಕ್ಸ್ಟ್ ಅವ್ರು ಔಟ್ ಆದ ಕೂಡಲೇ ಬರ್ತಾರೋ ನಮ್ಮ ರಾಜು ಅವ್ರು ಬಂದರು. ದೇವಾ, ರಾಜು ಅವ್ರ ಬಗ್ಗೆ ಹೇಳಲೇಬೇಕು. ಫಸ್ಟ್ ಸ್ವಲ್ಪ ಕಾಯ್ಕೊಂಡು ಆಡ್ದವ್ರ ಮಾಡಿದ್ರು. ನೆಕ್ಸ್ಟ್ ಆಡಿದ್ದೆಲ್ಲ ದರ್ಶನನೇ. 62 ರನ್ ಹೊಡಿತಾರೆ ಇವತ್ತು ರಾಜು ಅವ್ರು ಹೊಡೆದಿದ್ದು. ಹೋದ ಮ್ಯಾಚ್ನ 100, ಇವತ್ತಿನ ಮ್ಯಾಚ್ನ ಹಾಫ್ ಸೆಂಚುರಿ. ರಾಜೀವ್ ಅವ್ರನ್ನ ಹಿಡಿಯೋರು ಯಾರು ಇಲ್ಲಿ CCL ಅಂತರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಮ್ಮ ರಾಜೀವ್ ಅವ್ರಿಂತ ಇವತ್ತಂತರು. 6x6 ಮೂವ್, 4x4 ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅವ್ರದ್ದಾದ್ರೆ. ನೆಕ್ಸ್ಟ್ ಅವ್ರ ಜೊತೆ ನಮ್ಮ ಇವರು ಕರಣ್ ಆರ್ಯನ್ ಇವ್ರು ಇದ್ರು, ಅಂದರೆ ಇವ್ರು ಲಾಸ್ಟಿಗೆ ಫಿನಿಶ್ ಮಾಡ್ಲಿಕ್ಕೆ ಬಂದಿದ್ರು. ಇವರು 10 ಬಾಲಿಗೆ 21 ರನ್ ಹೊಡೆದ್ರು. ಮಸ್ಟ್ ವಿನ್, ಅಂದ್ರೆ ಮಸ್ಟ್ ಹೊಡಿಬೇಕಾಯ್ತು ಆ ಟೈಮ್ದಾಗ ಐತ್ಲೆ ಪರ್ಫೆಕ್ಟ್ ಬೇಕಾಯ್ತು ಫಿನಿಶ್ ಕೊಟ್ಟರು ನಮ್ಮ ಕರಣ್ ಆರ್ಯನ್ ಅವರು. ಇನ್ನೇನು ಟೀಮ್ ಇದಾಕೈತೆ ನೋಟಿಗೆ ಪರ್ಫೆಕ್ಟ್ ಫಿನಿಶ್ ಕೊಟ್ಟು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ನ ಪರ್ಫೆಕ್ಟ್ 202 ರನ್ ಹೊಡೆದ್ರು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್. ಸೊ ಇವ್ರು ದಬಾಂಗ್ ಭೋಜ್ಪುರಿ ದಬಾಂಗ್ಸ್ ಅವರು ನಾವು ಚೇಸ್ ಮಾಡ್ತೀವಿ ಅಂತ ಅನ್ಕೊಂಡು ಬಂದಿರ್ಬೇಕಾರೆ ಅಲ್ಲೇ ಶಾಕ್ ಇತ್ತು. ಏನಂದ್ರೆ ಬಂದು ಕೊಳ್ಳೋ 1 ಓವರ್ನಾಗೆ 200 ವಿಕೆಟ್ ತೆಗೆದು ನಮ್ಮವರು ಶಾಕ್ ಮೇಲೆ ಶಾಕ್ ಕೊಟ್ಟರು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರು. ನಮ್ಮ ಸುನೀಲ್ ರಾವ್ ಅವ್ರು 2 ವಿಕೆಟ, ಹಂಗೆ ನಮ್ಮ ಮಂಜುನಾಥ್ ಗೌಡ ಅವ್ರು 2 ವಿಕೆಟ್, JK ಕಾರ್ತಿಕ್ ಅವ್ರು 1 ವಿಕೆಟ, ಮತ್ತು ಉಳ್ಕಿ ಪ್ಲೇಯರ್ಸ್ಗಳೇ ಅದು ಎಲ್ಲ JK ಕಾರ್ತಿಕ್ ಅವ್ರು 1 ವಿಕೆಟ, ಮಂಜುನಾಥ್ 2, ಚಂದನ್ ಕುಮಾರ್ 2, ಮತ್ತು ಇವತ್ತು ಬಂದಿದ್ದ ಪ್ಲೇಯರ್ಸ್ಗಳೆಲ್ಲ 2 ವಿಕೆಟ್ ತೊಗೊಂಡ್ರು. ಆದರೆ ಚಂದನ್ ಅವರು ಸ್ವಲ್ಪ ಹೊಡ್ಸ್ಕೊಂಡ್ರು, ಸಚಿನ್ ಅವ್ರು ಸ್ವಲ್ಪ ಹೊಡ್ಸ್ಕೊಂಡ್ರು. ವಿಕೆಟ್ ಯಾವುದೂ ಇಲ್ಲ ಇವತ್ತು. ಆದ್ರೆ ನಮ್ಮ ಬ್ಯಾಟಿಂಗ್ ಇವತ್ತು ನಾವು ಹೇಳಬೇಕಾಯ್ತು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಬ್ಯಾಟಿಂಗ್ ಒಳಗೆ ಸಾಕಾತನ ಬ್ಯಾಟಿಂಗ್ ಬಗ್ಗೆ ಅಂತೂ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವ್ರ ಬ್ಯಾಟಿಂಗ ಆ ಪರಿ ಬ್ಯಾಟಿಂಗ್ ಆಡಿದ್ರು ನಮ್ಮವ್ರೆ. ಇಟ್ಟು ಹೆವಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದು ಇವತ್ತು ಮ್ಯಾಚ್. ನೀವು ಲೈವ್ ಮ್ಯಾಚ್ ಮಿಸ್ ಮಾಡ್ಕೊಂಡ್ರೆ ನಿಮ್ಮಷ್ಟು ಮುದುನ ಯಾರು ಇಲ್ಲ. ಆ ಪರಿ ಲೈವ್ ಮ್ಯಾಚ್ ನಡೆದಿತ್ತು ಇವತ್ತು. ನೀವು ನೋಡ್ಬೇಕಾಯ್ತು. ಭಾಳ ಮಜಾ ಆಯ್ತು ಲೈವ್ ಮ್ಯಾಚ್ ಇವತ್ತು. ನಾವಂತೂ ನೋಡಿದ್ದೀವಿ ಫಸ್ಟ್ ಬ್ಯಾಟಿಂಗ ಪೂರಾ. ಬಾಲಿಂಗ್ ಒಳಗೆ ಸ್ವಲ್ಪ ಬಾಲಿಂಗ್ ಒಂದು 3 ಓವರ್ 4 ಓವರ್ ನೋಡಿದ್ವಿ. ಮತ್ತು ಲಾಸ್ಟಿಗೆ ಒಂದು 15 ಬಾಲಿಗೆ 12 ಬಾಲಿಗೆ 30 ರನ್ ಬೇಕಾಯಿತು. ಇನ್ನೇ ಹೊಡಿತಾರೆ ನೋಟಿಗೆ ವಿಕೆಟ್ ತೆಗೆದು ನಮ್ಮ ಆ ಟೈಮ್ ಮೋಸ್ಟ್ಲಿ ನನ್ನ ಪ್ರಕಾರ JK ಇದ್ರೆ ಕಾಣಿಸ್ತದೆ ಬಾಲಿಂಗ್. ಸೊ ವಿಕೆಟ್ ತೆಗೆದ ಕರೆಕ್ಟ್ 180 ರನ್ನಿಗೆ ಆಲ್ಔಟ್ ಮಾಡಿ 180 ರನ್ ಹೊಡಿಸಿದ್ರು. 180+ ರನ್ ಹೊಡೆದ್ರು ಅಷ್ಟಕ್ಕರೆ. ಇನ್ನು 20 ರನ್ ಕಮ್ಮಿ ಬಿದ್ದು ಅವ್ರಿಗೆ ಭೋಜ್ಪುರಿ ದಬಾಂಗ್ದವ್ರಿಗೆ. ಸೊ ಯಾವುದೇ 16 20 ರನ್ಗೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವ್ರು ಗೆದ್ದು CCLದ 3 ಮ್ಯಾಚಿಗೆ 3 ಹ್ಯಾಟ್ರಿಕ್ ಮ್ಯಾಚ್ ಗೆದ್ದ ಕ್ವಾಲಿಫೈ ಆದ್ರು ಸೆಮಿಫೈನಲ್ಗೆ. ಸೀದಾ ಏನಿತ್ತು ಸೆಮಿಫೈನಲ್ದಾಗ ಒಬ್ಬರು ಹೊಡೆದ ಫೈನಲ್ಗೆ ಹೋಗಿ ಆ ಕಪ್ನ ಟ್ರೋಫಿನ ಹೊಳ್ಳಿ ನಮ್ಮ ಕರ್ನಾಟಕಕ್ಕೆ ತೊಗೊಂಬರ್ದು ಅಷ್ಟೇ ಬಾಕಿ. ಅದನ್ನ ಮಾಡ್ತಾ ಇರ್ತಾ ನಮಗೆ ಭರವಸೆ ಐತಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಸೋ. ಮತ್ತೊಂದು ಎಲ್ರಿಗೂ ನಮಸ್ಕಾರ.